एनलाइट पब्लिक स्कूल 10th एनुअल डे सेलिब्रेशन। एजुकेशन का साम्राज्य, एजुकेशन सबका अधिकार। महंगी शिक्षा के दौर में क्वालिटी एजुकेशन, इसको पूरा करने बीजापुर का बाहरी इलाका सिंदगी रोड, बसवा नगर, बुरनापुर में रही एनलाइट पब्लिक स्कूल। क्वालिटी एजुकेशन, महंगी शिक्षा का जमाना, बच्चों की शिक्षा और भविष्य की फिक्र करने वाले पेरेंट्स के लिए शहर से बाहर खूबसूरत वातावरण में ट्रैफिक की आवाज से मुक्त शिक्षा का ये मंदिर कंपटीशन के दौर में तैयार कर रहा है आपके बच्चों का भविष्य। क्वालिटी एजुकेशन, महंगी फीस से छुटकारा, अपनी कामयाबी के 10th एनुअल सेलिब्रेशन डे का आयोजन बीजापुर के रंग मंदिर में डिजिटल गैदरिंग और रंगारंग प्रोग्राम और होनहार टैलेंटेड बच्चों का सम्मान। एनलाइट पब्लिक स्कूल के प्रिंसिपल, टीचिंग और नॉन टीचिंग स्टाफ के अलावा मैनेजमेंट का बड़ा योगदान। एजुकेशन का ये साम्राज्य आपकी कमाई लूटने के लिए नहीं, बच्चों के भविष्य को निर्माण करने का कर रहा है काम, कहा एनुअल डे के अवसर पर मंच पर विराजमान मुख्य अतिथियों ने।
ನನ್ನ ಹೆಸರು ವಿದ್ಯಾಧರ್ ಪಾಟೀಲ್. ನನ್ನ ಮಗ ಈಗ ಎನ್ಲೈಟ್ ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇದ್ದು, ನಮ್ಮ ಕೂಡು ಕುಟುಂಬದಲ್ಲಿ ಸುಮಾರು 4 ಜನ ವಿದ್ಯಾರ್ಥಿ ನನ್ನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಎನ್ಲೈಟ್ ಪಬ್ಲಿಕ್ ಸ್ಕೂಲಲ್ಲಿ. ಇವತ್ತಿನ ಈ ಮುಂದುವರೆದ ಕಾಲಮಾನದಲ್ಲಿ ಶಿಕ್ಷಣದಲ್ಲಿ ತುಂಬ ಒಂದು ಪೈಪೋಟಿ ಇದೆ. ತುಂಬ ಬಡ ಮಕ್ಕಳು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಬಡ ಜನರು ಓದಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ವಿಜಯಪುರದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಎನ್ಲೈಟ್ ಪಬ್ಲಿಕ್ ಸ್ಕೂಲು ಅತ್ಯಂತ ಉತ್ತಮ ಶಾಲೆಯಾಗಿದ್ದು, ಕಡಿಮೆ ಫೀಸ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಒಂದು ಮುಂಚೂಣಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳು ಸಹ ಅಲ್ಲಿ ಓದ್ತಾ ಇದ್ದಾರೆ. ಮತ್ತು ಇನ್ನಿತರ ಸ್ಕೂಲ್ಗಳಿಗೆ ಹೋಲಿಸಿದರೆ ಆ ಶಾಲೆಯ ಶುಲ್ಕ ಅತಿ ಕಡಿಮೆಯಾಗಿದೆ. ಮತ್ತು ಇನ್ನಿತರ ಶಾಲೆಗಳೊಂದಿಗೆ ಅದರ ಶಿಕ್ಷಣ ಪದ್ಧತಿಯನ್ನು ಅಥವಾ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ನೋಡಿದರೆ ಅದು ಅದಕ್ಕೆ ಸರಿಸಮನಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ಶಾಲೆಯಾಗಿ ಇವತ್ತು ವಿಜಯಪುರದ ಎನ್ಲೈಟ್ ಪಬ್ಲಿಕ್ ಸ್ಕೂಲ್ ಕಾರ್ಯಗತವಾಗಿದೆ. ಅದಕ್ಕೆ ಅವರ ಆ ಒಂದು ಶಿಕ್ಷಕ ವೃಂದಕ್ಕೂ ಮತ್ತು ಮ್ಯಾನೇಜ್ಮೆಂಟ್ ಸ್ಟಾಫ್ಗೂ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸ್ತೇನೆ. ನಾವು ಸಹಿತ ಈ ಎನ್ಲೈಟ್ ಪಬ್ಲಿಕ್ ಶಾಲೆಯಲ್ಲಿ ಪಾಲಕರಿದ್ದೀವಿ. ನಮ್ಮ ಮಕ್ಕಳು ಸಹಿತ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನಮ್ಮ ಮಕ್ಕಳನ್ನಲ್ಲಿ ಸೇರಿಸಿದ್ವಿ. ಒಂದು ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ಸಹಿತ ಅಲ್ಲಿ ನೀಡ್ತಾ ಇದ್ದಾರೆ. ಪಠ್ಯ, ಸಹಪಠ್ಯ, ಪಠ್ಯೇತರ ಚಟುವಟಿಕೆಗಳು ಸಹಿತ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ನಾವೆಲ್ಲ ನೋಡಿಕೊಂಡಾಗೆ ಅಲ್ಲಿರುವಂತಹ ವಾತಾವರಣ, ಮಕ್ಕಳಿಗಿರುವಂತಹ ಆಟದ ಮೈದಾನ, ಜೊತೆಗೆ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆ, ಶಿಕ್ಷಕ ಸಿಬ್ಬಂದಿ, ಪ್ರಧಾನ ಗುರುಗಳ ಒಂದು ಕಾರ್ಯವೈಖರಿ, ಇವೆಲ್ಲವೂ ಸಹಿತ ನಮಗೆ ಮೆಚ್ಚಿ ಇವತ್ತಿನ ದಿನ ನಾವು ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂಥೇಳಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ವಿಶೇಷವಾದ ಗಮನವನ್ನು ಹರಿಸ್ತಾ ಒಂದು ಮಕ್ಕಳಲ್ಲಿ ಒಂದು ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಾ ಇದ್ದಾರೆ. ಇದಕ್ಕಾಗಿ ನಾವು ಆ ಶಾಲೆಯ ಒಂದು ಸಿಬ್ಬಂದಿ ವರ್ಗಗಳಿಗೆ, ಶಾಲೆ ಪ್ರಧಾನ ಗುರುಗಳಿಗೆ, ಜೊತೆಗೆ ಶಾಲಾ ಆಡಳಿತ ವ್ಯವಸ್ಥೆ ಮಂಡಳಿಗೂ ಸಹಿತ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಮೋಹನ್ ಅಂತೆ. ನಮಸ್ಕಾರ, ನನ್ನ ಹೆಸರು ನೀಲಾಂಬಿಕೆ ಸವಳಿ ಅಂಥೇಳಿ, ನಾನು ಬಿಜಾಪುರದವಳು. ಸೊ ಈ ಶಾಲೆ ಬಗ್ಗೆ ಹೇಳಬೇಕು ಅಂತಂದರೆ, ಕಳೆದ 10 ವರ್ಷಗಳಿಂದ ನಮ್ಮ ಮಗಳು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ದ ಟೀಚಿಂಗ್ ಆ್ಯಂಡ್ ದ ಸ್ಟಾಫ್ ಆ್ಯಂಡ್ ದ ಎನ್ವೈರ್ಮೆಂಟ್ ಆಫ್ ದ ಸ್ಕೂಲ್. ಇಲ್ಲಿ ನಾವು ಅಡ್ಮಿಷನ್ ಮಾಡಲಿಕ್ಕೆ ಮೊದಲನೇ ಕಾರಣ ಅಂತಂದರೆ ವಾತಾವರಣ. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಒಳ್ಳೆ ವಾತಾವರಣ ಸಿಗ್ತಾ ಇಲ್ಲ ಮಕ್ಕಳಿಗೆ. ಸೊ ಒಳ್ಳೆ ಗಾಳಿ ಮತ್ತು ಒಳ್ಳೆ ವಾತಾವರಣ ಈ ಒಂದು ಸ್ಕೂಲಲ್ಲಿದೆ. ಅದೇ ರೀತಿ ಮೊದಲನೇದಾಗಿ ಹೇಳಬೇಕಂತಂದರೆ ಇಲ್ಲಿನ ಆಡಳಿತ ಮಂಡಳಿ ಬಹಳಷ್ಟು ಪ್ರೀತಿಯಿಂದ ನಮ್ಮ ಜೊತೆ ಅವರು ನಾವು ಹೇಳಿದಂಥ ಸಜೆಷನ್ಸ್ಗಳನ್ನಾಗಲಿ ಅಥವಾ ಶಾಲೆ ಬಗ್ಗೆ ನಾವು ಕೊಡ್ತಕ್ಕಂಥ ಸಲಹೆಗಳನ್ನಾಗಲಿ ಬಹಳ ದೈನ್ಯತೆಯಿಂದ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಅದೇ ರೀತಿಯಿಂದ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಇಮಿಡಿಯೇಟ್ಲಿ ನಮಗೆ ಸ್ಪಂದನೆ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಶಾಲೆ ಏನಿದೆ ಅದು ಮಕ್ಕಳ ಒಂದು ಬೆಳವಣಿಗೆಗೆ ಪೂರಕ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಅದೇ ರೀತಿ ಇಲ್ಲಿ ಕಲಿಸ್ತಕ್ಕಂತಹ ಅಥವಾ ಇಲ್ಲಿ ಬೆಳೆಸ್ತಕ್ಕಂಥ ಏನು ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಕ್ಕಂಥ ಸಾಮರ್ಥ್ಯ ಏನಿದೆ ಅದು ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡ್ತಾರೆ. ಅದೇ ರೀತಿ ಅವರಲ್ಲಿ ಇರ್ತಕ್ಕಂಥ ಉಳಿದ ಎಲ್ಲ ಒಂದು ಬೆಳವಣಿಗೆಗೂ ಕೂಡ ಸಹಕಾರ ಆಗುತ್ತೆ. ಫಿಸಿಕಲಿ, ಮೆಂಟಲಿ ಎಲ್ಲ ರೀತಿಯ ಒಂದು ಡೆವಲಪ್ಮೆಂಟ್ ಇದರಲ್ಲಿದೆ. ಸೊ ಹೀಗಾಗಿ ನಮಗೆ ಈ ಒಂದು ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೋಶಿ, ನಮ್ಮ ಮಗ ಶ್ಲೋಕ್ ಜೋಶಿ ಎನ್ಲೈಟ್ ಪಬ್ಲಿಕ್ ಸ್ಕೂಲ್ನ ಖಾಲಿ ಹಾಕಿದ್ದೇನೆ. ಒಳ್ಳೆಯ ಸ್ಕೂಲ್ ಇದೆ. 1ನೇತಿಯಿಂದ ಇವತ್ತು ನಮ್ಮ ಮಗ 3ನೇತಿ ಇದ್ದಾನೆ. ಎಲ್ಲ ಆಯಾಹಿಗಳದು ಪ್ರಿನ್ಸಿಪಲ್ ತನ ಒಳ್ಳೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಭಾಳಷ್ಟು ಕಾಳಜಿ ಮಾಡ್ತಾರೆ. ಮನೆಗೆ ಬರೋ ತನಕ ಕಾಳಜಿ ಮಾಡ್ತಾರೆ. ಬಸ್ ಆಗಲಿ, ವ್ಯವ ಆಗಲಿ, ಟಿಫಿನ್ ತಿಂದಿರೋ ಇಲ್ಲೋ, ಹುಡುಗರು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಹೋಮ್ವರ್ಕ್ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಕಾಳಜಿ ಇದೆ ಇವತ್ತು. ಆ ಶಾಲೆಯಲ್ಲಿ ನಮ್ಮ ಮಗ ಚಲೋ ಇದ್ದಾನೆ, ರ್ಯಾಂಕ್ ಬಂದಿದ್ದಾನೆ. ಒಳ್ಳೆ ಶಿಕ್ಷಣ ಕೊಡ್ತಾರೆ ಹುಡುಗರಿಗೆ. ಭಾಳ ತುಂಬ ಸಂತೋಷ. ಎಲ್ಲರೂ ಅಲ್ಲಿ ಹಾಕ್ರಿ ಅಂತ ನಮ್ಗೆ ವಿನಂತಿ ಮಾಡ್ಕೊತಿದ್ದೇವೆ.